ದೇಶದ ಪ್ರಮುಖ ಯಾತ್ರಾ ಸ್ಥಳವಾಗಿರುವ ಆಂಧ್ರದ ತಿರುಪತಿ ಕ್ಷೇತ್ರಕ್ಕೆ ನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ. ಆದರೆ ಅಲ್ಲಿನ ಭಕ್ತರಿಗೆ ಉಚಿತವಾಗಿ ದೇಗುಲದ ಆಡಳಿತ ಮಂಡಳಿ ವತಿಯಿಂದ ನಡೆಯುತ್ತಿರುವ ಉಚಿತ ಅನ್ನದಾನ ಸೇವೆ ಭಕ್ತರ ಗಮನ ಸೆಳೆಯುತ್ತಿದೆ. ಈ ಅನ್ನದಾನ ಸೇವೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇಣಿಗೆ ನೀಡುತ್ತಿದ್ದು, ಜೊತೆಗೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಆಂಧ್ರಕ್ಕೆ ಗಡಿಭಾಗ ಹಂಚಿಕೊಂಡಿರುವ ಕೋಲಾರ ಜಿಲ್ಲೆಯೂ ಸಹ ಈ ಸೇವಾ ಮನೋಭಾವದಿಂದ ಹೊರತಾಗಿಲ್ಲ. ಕೋಲಾರ ಜಿಲ್ಲೆಯ ಭಕ್ತರು ತರಕಾರಿ ಹಾಗೂ ಹಣ ಸಹಾಯವನ್ನ ತಿರುಪತಿಯ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಆಗಾಗ್ಗೆ ನೀಡುತ್ತಿರುತ್ತಾರೆ. ಓಂ ನಮೋ ವೆಂಕಟೇಶಾಯ. ಇವತ್ತು ಕಾರ್ಯಕ್ರಮ ಏನು ಅಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ತಿರುಮಲ. ನಾವು ಇಲ್ಲಿಂದ ತರಕಾರಿಗಳು ಕಳಿಸಿಕೊಡಲಾಗುತ್ತದೆ. ಈ ತರಕಾರಿ ಕಳಿಸಿಕೊಡೋಕ್ಕೆ ಸುತ್ತಮುತ್ತಿನ ನಮ್ಮ ಮಿತ್ರ ಬಂಧುಗಳು ಹಾಗೂ ನಮ್ಮ ಮುಖ್ಯವಾದ ಮಂಜಣ್ಣ ಅವರು ಮತ್ತು ಗಂಗಾಧರಣ್ಣ ಅವರು, ನಾಗರಾಜಣ್ಣ ಅವರು ಇದಕ್ಕೆ ಕಾರ್ಯಕರ್ತರಾಗಿರ್ತಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದ ಕೆಲ ವ್ಯಾಪಾರಿಗಳು ಹಾಗೂ ಸ್ನೇಹಿತರು ಸೇರಿಕೊಂಡು ತಿರುಪತಿ ಕ್ಷೇತ್ರಕ್ಕೆ 10 ಟನ್ ತರಕಾರಿ ಕಳುಹಿಸಿಕೊಟ್ಟು ತಮ್ಮ ಸೇವಾ ಮನೋಭಾವ ಮೆರೆದಿದ್ದಾರೆ. ನಂಗಲಿ ಗ್ರಾಮದ ಮಂಜುನಾಥ್, ಗಂಗಾಧರ್, ಬೇತಮಂಗಲ ಮೂಲದ ಮಂಜುನಾಥ್, ವೆಂಕಟೇಶ್, ಶ್ರೀನಿವಾಸ್, ಸಂಪತ್ ಹಾಗೂ ಸ್ನೇಹಿತರ ಬಳಗದಿಂದ ಕಳೆದ 3 ವರ್ಷಗಳಿಂದ ಉಚಿತವಾಗಿ ತರಕಾರಿ ಕಳುಹಿಸುವ ಸೇವೆಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ವರ್ಷವೂ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಉಚಿತ ಅನ್ನದಾಸೋಹಕ್ಕೆ 10 ವಿವಿಧ ಬಗೆಯ ತರಕಾರಿಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ತರಕಾರಿ ಕೊಂಡೊಯ್ಯಲು ಟಿಟಿಡಿ ಆಡಳಿತ ಮಂಡಳಿ ಕಳುಹಿಸಿದ್ದ ವಿಶೇಷ ವಾಹನಕ್ಕೆ ಟೊಮೊಟೊ, ಬೀನ್ಸ್, ಹೀರೆಕಾಯಿ, ಬದನೆ, ಈರುಳ್ಳಿ, ಬೆಳ್ಳುಳ್ಳಿ, ಕುಂಬಳಕಾಯಿ ಸೇರಿದಂತೆ 15ಕ್ಕೂ ಹೆಚ್ಚು ಬಗೆಯ ತರಕಾರಿಗಳನ್ನು ಮಾರುಕಟ್ಟೆಯಿಂದ ಕೊಂಡು ತಂದು ವಾಹನಕ್ಕೆ ತುಂಬಿದ್ದಾರೆ. ಬಳಿಕ ವಾಹನಕ್ಕೆ ಪೂಜೆ ಸಲ್ಲಿಸುವ ಮೂಲಕ ತಿರುಪತಿ ದೇಗುಲಕ್ಕೆ ವಾಹನವನ್ನ ಕಳುಹಿಸಿಕೊಟ್ಟಿದ್ದಾರೆ. ಇತ್ತೀಚೆಗೆ ಟೊಮೆಟೊ, ಬೀನ್ಸ್, ಹೀರೆಕಾಯಿ ಸೇರಿದಂತೆ ವಿವಿಧ ತರಕಾರಿಗಳ ಬೆಲೆಗಳು ಹೆಚ್ಚಾಗಿದೆ. ಆದರೆ ಬೆಲೆಯನ್ನ ಲೆಕ್ಕಿಸದ ವ್ಯಾಪಾರಿಗಳು ಹಾಗೂ ಅವರ ಸ್ನೇಹಿತರು ಭಕ್ತರು ಸೇವಿಸುವ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನೆರವಾಗಲೆಂದು ತರಕಾರಿಯನ್ನ ಸ್ವಂತ ಖರ್ಚಿನಿಂದ ಖರೀದಿ ಮಾಡಿ ಕಳುಹಿಸಿ ಕೊಟ್ಟಿದ್ದು ವಿಶೇಷವಾಗಿದೆ. ಇನ್ನು ಹೀಗೆಯೇ ಕೋಲಾರ ಎಪಿಎಂಸಿ ಮಾರುಕಟ್ಟೆ ಹಾಗೂ ವಡ್ಡಹಳ್ಳಿ ಎಪಿಎಂಸಿ ಮಾರುಕಟ್ಟೆಯಿಂದಲೂ ವರ್ಷದ ವಿಶೇಷ ದಿನಗಳಲ್ಲಿ ತಿರುಪತಿ ದೇಗುಲಕ್ಕೆ ತರಕಾರಿಯನ್ನ ಕಳುಹಿಸುತ್ತಾರೆ. ಈ ಬಗ್ಗೆ ಮಾತನಾಡಿರುವ ಸೇವಾಕರ್ತ ಮಂಜುನಾಥ್ ಎಂಬುವರು, ತಿರುಪತಿ ದೇಗುಲದಲ್ಲಿ ಲಕ್ಷಾಂತರ ಭಕ್ತರು ಊಟ ಮಾಡುತ್ತಾರೆ. ಅಂತಹ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೇವೆ ಎಂದರು. ಇದಕ್ಕೆ ಸಹಕರಿಸಿದ ತನ್ನ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಹ ಮಂಜುನಾಥ್ ಅರ್ಪಿಸಿದ್ದಾರೆ.